ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮನೋರಮಾ ವ್ಲಾಗ್ಸ್. ಇದು ಫ್ರೈಡೆ ಮಾರ್ನಿಂಗ್ ವ್ಲಾಗ್. ಶುಕ್ರವಾರ ಅಂದ್ರೆ ಮನೆಯಲ್ಲಿ ಹೆಣ್ಮಕ್ಳಿಗೆ ಪೂಜೆ ಇದ್ದೇ ಇರುತ್ತೆ ಅಲ್ವಾ? ಸೊ ನಾನ್ ಪೂಜೆ ಮಾಡ್ಬೇಕು ಅಂದ್ರೆ ಶುಕ್ರವಾರ ಬೆಳಗ್ಗೆ ಬೇಗನೆ ಹೇಳ್ಬೇಕು. ಆದ್ರೂ ಇವತ್ತು ಎದ್ದೊಳೋದ್ ಲೇಟ್ ಆಗಿತ್ತು. ಮನೆಯಲ್ಲಿರೋರು ಎಲ್ಲರಿಗೂ ಟೀ ಮಾಡೋದು ನನ್ ಕೆಲ್ಸ. ಮಾಡ್ತಾ ಇದೀನಿ ನೋಡಿ. ಬೆಳಗ್ಗೆ ಎದ್ದು ಬಿಸಿನೀರ್ ಕುಡಿಯೋದ್ರಿಂದ ನಮ್ ಜೀರ್ಣ ಶಕ್ತಿನೂ ಕೂಡ ಚೆನ್ನಾಗಿರುತ್ತೆ. ಮತ್ತೆ ಅದು ನಮ್ಮ ಜೀರ್ಣಾಂಗ ವ್ಯವಸ್ಥೆನೂ ಕೂಡ ಅತ್ಯುತ್ತಮವಾಗಿ ಕಾಪಾಡತ್ತೆ. ಹಾಗೆ ಟಿಫನಿಗೆ ರೆಡಿ ಮಾಡ್ಕೊಬಿಡ್ತೀನಿ. ಟಿಫನಿಗೆ ಟೊಮೊಟೊ ಬಾತ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದೀನಿ. ಟೊಮೊಟೊ ಬಾತಿಗೆ ನಾನು ಉದ್ದುದ್ದಕ್ಕೆ ಈರುಳ್ಳಿನ ಕಟ್ ಮಾಡ್ಕೊಳ್ಳೋದು. ಟೊಮೊಟೊ ಬಾತಿಗೆ ಟೊಮೊಟೊ ಜಾಸ್ತಿ ಹಾಕ್ಬೇಕು. ಸೊ ನಾನು 3 ಜನಕ್ಕೆ ಒನ್ ಟೈಮ್‌ಗೆ ಟಿಫನ್ ಮಾಡ್ಕೊಳ್ಳೋದ್ರಿಂದ ಒಂದ್ 2ರಿಂದ 3 ಟೊಮೊಟೊನ ಕಟ್ ಮಾಡ್ಕೊಂತೀನಿ. ಒಂದ್ 4ರಿಂದ 5 ಲವಂಗ, ಚಕ್ಕೆ, ಸೋಂಪು, ಈರುಳ್ಳಿ, ಟೊಮೊಟೊ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್‌ನ ನಾನ್ ಮನೇಲೆ ಮಾಡ್ಕೊತೀನಿ. ಒಂದ್ ಕಪ್ಪು ಮತ್ತೆ ಒಂದ್ ಸ್ವಲ್ಪ ಅಷ್ಟು ಅಕ್ಕಿ ತಗೊಂಡಿದೀನಿ. ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತೆ ರಾತ್ರಿನೇ ನೆನ್ಸಿಟ್ಟಂತ ಬಟಾಣಿ ಕಾಳು ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗ್ಲೇ ಹೇಳ್ದಂಗೆ ಮನೇಲೆ ರೆಡಿ ಮಾಡಿಟ್ಟಿರೋದ್ರಿಂದ ಈಗ ಡೈರೆಕ್ಟ್ ಆಗಿ ನಾವು ಟೊಮೊಟೊ ಬಾತ್‌ನ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ. ನಾನ್ ಈಗ ಹೇಳ್ತಾ ಇರೋ ತರ ನೀವು ಟೊಮೊಟೊ ಬಾತ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಟಿಫನ್‌ಗಂತೂ ಬಿಸಿ ಬಿಸಿ ತಿನ್ನೋದಕ್ ತುಂಬಾ ಚೆನ್ನಾಗಿರುತ್ತೆ. ಕುಕ್ಕರಿಗೆ 1 ಗ್ಲಾಸ್ ಅಷ್ಟು ಎಣ್ಣೆ ಹಾಕಿದೀನಿ. ಪಲಾವ್ ಐಟಮ್ಸ್ ಏನೇನ್ ಹಾಕೋತಿರೋ ಪಲಾವ್ ಮಾಡೋವಾಗ ಸ್ಟಾರ್ಟಿಂಗ್ ಮಸಾಲಾ ಅದನ್ನೆಲ್ಲ ಹಾಕೊಂಡಿದೀನಿ. ಸ್ವಲ್ಪ ಖಾರಕ್ಕೆ ಅಥವಾ ತುಂಬಾ ಟೇಸ್ಟಿ ಆಗಿರುತ್ತೆ ಒಂದ್ 4ರಿಂದ 5 ಕಾಳಷ್ಟು ಮೆಣಸನ್ನು ಕೂಡ ಹಾಕೋತಾ ಇದೀನಿ. ಈಗ ನಾನು ಆವಾಗ್ಲೇ ಕಟ್ ಮಾಡಿ ಇಟ್ಕೊಂಡಂತ ಈರುಳ್ಳಿನ ಮಿಕ್ಸ್ ಮಾಡ್ಕೊತಾ ಇದೀನಿ. ಈರುಳ್ಳಿ ಹಾಕಿ ಸ್ವಲ್ಪ ಚೆನ್ನಾಗಿ ಕೆಂಪಾಗೋವರ್ಗುನು ಫ್ರೈ ಮಾಡ್ಕೊಳ್ಳಿ. ನಾನು ಮನೆಯಲ್ಲಿ ಇದ್ದಿದ್ದಂತ ಒಣ ಬಟಾಣಿ ಕಾಳನ್ನ ನೀರಲ್ಲಿ ಹಾಕಿ ರಾತ್ರಿ ಇಡೀ ನೆನ್ಸಿಟ್ಟಿದ್ದೆ. ಆ ಬಟಾಣಿ ಕಾಳನ್ನ ನಾನ್ ಸ್ಟಾರ್ಟಿಂಗ್ ಅಲ್ಲೇ ಹಾಕೋತೀನಿ. ಯಾಕೆ ಅಂದ್ರೆ ಚೆನ್ನಾಗ್ ಬೆಂದ್ರೆ ಮತ್ತೆ ಟೇಸ್ಟ್ ಚೆನ್ನಾಗ್ ಸಿಗುತ್ತೆ. ಮಧ್ಯದಲ್ಲಿ ಹಾಕಿದ್ರೆ ಅಷ್ಟು ಚೆನ್ನಾಗ್ ಟೇಸ್ಟ್ ಸಿಗೋದಿಲ್ಲ ಅಂತೇಳಿ ನಾನ್ ಸ್ಟಾರ್ಟಿಂಗ್ ಅಲ್ಲೇ ಹಾಕೋಬಿಡ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್‌ನ ಪಾಕೆಟ್ ಅಲ್ಲಿ ತಂದು ಹಾಕೊಂಡ್ರೆ ಅದೇನೋ ನನಗಷ್ಟು ಸಮಾಧಾನ ಸಿಗಲ್ಲ ಮತ್ತೆ ಟೇಸ್ಟ್ ಸಿಗಲ್ಲ. ಸೊ ಮನೆಯಲ್ಲೇ ಮಾಡಿದೀನಲ್ಲ ಅದನ್ನೇ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದೀನಿ. ಹಸಿ ವಾಸನೆ ಹೋಗೋವರ್ಗುನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಚೆನ್ನಾಗಿ ಕೆಂಪಾಗಿ ಫ್ರೈ ಆಗಿದೆ. ಹಾಗೆ ಟೊಮೊಟೊನು ಕೂಡ ಮಿಕ್ಸ್ ಮಾಡ್ಕೊತಾ ಇದೀನಿ. ಟೊಮೊಟೊ, ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯ್ಬೇಕು. ಚೆನ್ನಾಗಿ ಬೇಯಕ್ಕೆ ಅಟ್ಲೀಸ್ಟ್ ಒಂದ್ 5 ಮಿನಿಟ್ಸ್ ಆದ್ರೂ ನೀವು ಬಿಡ್ಬೇಕು. ಈಗ ಅರ್ಶಿನದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಖಾರದ ಪುಡಿನೆಲ್ಲ ರೆಡಿ ಮಾಡಿ ಇಟ್ಕೋತೀನಿ ಅದು ಬೇಯೋ ಅಷ್ಟ್ರಲ್ಲಿ. ಈಗ ಟೊಮೊಟೊ, ಈರುಳ್ಳಿ, ಬಟಾಣಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನಾನ್ ತಗೊಂಡಿರೋ ಈ ಮಸಾಲಾನೆಲ್ಲ ಅದ್ರೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದ್ 5 ನಿಮಿಷ ಅದೆಲ್ಲ ನೀಟಾಗಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ವೇಟ್ ಮಾಡ್ಬೇಕು. ಈಗ ಎಣ್ಣೆ ಬಿಟ್ಕೋತಾ ಇದೆ. ಈ ಮಸಾಲ ಇನ್ನೂ ಚೆನ್ನಾಗಿ ಫ್ರೈ ಆಗ್ಲಿ, ಎಣ್ಣೆ ಬಿಟ್ಕೊಂಡ್ಲಿ ಅಷ್ಟ್ರಲ್ಲಿ ಅಕ್ಕಿನ ತೊಳ್ಕೊಬಿಡ್ತೀನಿ. ತೊಳ್ದಿರೋಂತ ಅಕ್ಕಿನ ಈಗ ಮಸಾಲಾ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಮಸಾಲಾಗೆ ನೀರ್ ಹಾಕ್ಬಿಟ್ಟು ಕೂಡ ಅಕ್ಕಿನ ಹಾಕ್ಬೋದು. ಬಟ್ ನಾನು ಮಸಾಲೆಗೆನೆ ಅಕ್ಕಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋತೀನಿ. ಯಾಕೆಂದ್ರೆ ಅನ್ನಕ್ಕೆ ಮಸಾಲೆ ಅವಾಗ ನೀಟಾಗಿ ಹಿಡ್ಕೊಳ್ಳುತ್ತೆ. ನಮಗೆ ತಿನ್ನೋವಾಗೂ ಅಷ್ಟೇ ತುಂಬಾ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ. ನೋಡಿ ಈ ತರ ಮಿಕ್ಸ್ ಮಾಡ್ಕೊತಾ ಇದೀನಿ. ನಮ್ಮ ಮನೆಯಲ್ಲಿ ನಾನ್ ಮಾಡೋ ಟೊಮೊಟೊ ಬಾತ್ ಅಂದ್ರೆ ಎಲ್ಲರಿಗೂ ತುಂಬಾ ಇಷ್ಟ. ನೀವು ಈ ತರ ಟ್ರೈ ಮಾಡಿ, ನಿಜವಾಗ್ಲೂ ತುಂಬಾ ಟೇಸ್ಟಿ ಆಗಿರುತ್ತೆ. ಈಗ ನೀಟಾಗಿ ಮಿಕ್ಸ್ ಆಗಿದೆ. ನಾನು ಅವಾಗ್ಲೇ ತಗೊಂಡಿದ್ದು 1 ಕಪ್ ಅಷ್ಟು ಅಕ್ಕಿ. ನಾನು ಯಾವಾಗ್ಲೂ ಅಳತೆ ಪ್ರಕಾರ 1 ಕಪ್ ಅಕ್ಕಿಗೆ ನಾನು 2 ಗ್ಲಾಸ್ ಅಷ್ಟು ನೀರ್ನ ಮಿಕ್ಸ್ ಮಾಡ್ಕೋತೀನಿ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ. ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನಾನ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ. ಅದು ನಾನು ಇವಾಗ ಹಾಕ್ತಾ ಇದ್ದೀನಿ. ಯಾಕೆಂದ್ರೆ ತುಂಬಾ ಒಳ್ಳೆ ಫ್ಲೇವರ್ ಸಿಗುತ್ತೆ ಹೀಗೆ ಹಾಕಿದ್ರೆ. ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನಾದು ಸ್ಮೆಲ್ ಆಲ್ರೆಡಿ ಮನೆಗೆಲ್ಲ ಸ್ಪ್ರೆಡ್ ಆಗ್ತಾ ಇದೆ. ತುಂಬಾ ಚೆನ್ನಾಗಿರುತ್ತೆ. ಈಗ ಇದು ಸ್ವಲ್ಪ ಕುದಿ ಬರ್ಬೇಕು. ನೋಡೋಕೆನೆ ಎಷ್ಟು ಕಲರ್‌ಫುಲ್ ಆಗಿ ಕಾಣಿಸ್ತಾ ಇದೆ. ನೀವು ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟಪಡ್ತೀರಾ. ಈಗ ಕುದಿ ಬರ್ತಾ ಇದೆ. 1ರಿಂದ 2 ಸರಿ ಕುದಿ ಬಂದ್ರೆ ಸಾಕು. ನೀವು ಮುಚ್ಚಳನ ಕ್ಲೋಸ್ ಮಾಡಿ 1ರಿಂದ 2 ಕೂಗು. ನಾನು ಒಂದೇ ಕೂಗ್ನ ಕೂಗಿಸ್ಕೊಳ್ಳೋದು. ಬಿಸಿ ಬಿಸಿ ಟೊಮೊಟೊ ಬಾತ್ ಆಲ್ರೆಡಿ ಕೂಗಿ ರೆಡಿ ಆಗ್ತಾ ಇದೆ. ಈಗ ಕುಕ್ಕರ್ ತಣ್ಣಗಾಗಿದೆ. ಮುಚ್ಚಳ ತೆಗೆದು ತೋರಿಸ್ತೀನಿ ಎಷ್ಟು ಕಲರ್‌ಫುಲ್ ಆಗಿ ಬಂದಿದೆ ಅಂತ.
ನೋಡಿ ಈ ತರ ಫಸ್ಟ್ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಎಷ್ಟು ನೀಟಾಗಿ ಸಿಂಪಲ್ ಆಗಿ ಕೇವಲ 10 ರಿಂದ 15 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ರೆ ಆಯ್ತು. ಇಷ್ಟು ಒಳ್ಳೆ ಟೊಮೊಟೊ ಬಾತ್ ರೆಡಿ ಆಗಿದೆ ನೋಡಿ.